ದೇವರ ಪೂಜೆ. ಪೂಜೆ ಅಂತ ಹೇಳಿದ ತಕ್ಷಣ ಅರಿಶಿನ, ಕುಂಕುಮ, ಹೂವು, ಹಣ್ಣುಗಳು ಹೀಗೆ ಅನೇಕ ವಸ್ತುಗಳು ನೆನಪಿಗೆ ಬರುತ್ತವೆ. ಹೀಗೆ ಇನ್ನೂ ಅನೇಕ ವಸ್ತುಗಳು ಬೇಕಾಗುತ್ತವೆ. ಆದರೆ ಪೂಜೆ ಅಂತಂದಾಗ ಅವುಗಳಲ್ಲಿ ಅನೇಕ ರೀತಿ. ನಾವು ಮಾಡುವ ಕೆಲಸಗಳಲ್ಲಿಯೂ ದೇವರನ್ನು ಕಾಣಬಹುದು. ಮನೆಯನ್ನು ಗುಡಿಸಿ ಒರೆಸಿದಾಗ ಅಲ್ಲಿ ಸ್ವಚ್ಛತೆ ಕಾಣಬಹುದು. ಅದೇ ದೇವರು. ಒಂದು ಊರಿನಲ್ಲಿ ಒಂದು ಗುಡಿ ಇತ್ತು. ಅದನ್ನು ಒಬ್ಬ ಹೆಣ್ಣು ಮಗಳು ಪ್ರತಿದಿನವೂ ಬೆಳಕಾಗುವ ಮೊದಲೇ ಬಂದು ಯಾರಿಗೂ ತಿಳಿಯದಂತೆ ಗುಡಿಸಿ ಒರೆಸಿ ಹೋಗ್ತಾ ಇರ್ತಾಳೆ. ಹೀಗೆ ಸುಮಾರು 40 ವರ್ಷಗಳು ಮಾಡ್ತಾ ಇರ್ತಾಳೆ. ಈ ವಿಷಯ ಯಾರಿಗೂ ತಿಳಿದಿರಲಿಲ್ಲ. ಅವಳಿಗೆ ಹೊಗಳಿಕೆ ಬೇಕಾಗಿರಲಿಲ್ಲ. ಕೆಲವರು ಅಲ್ಲಿನ ಸ್ವಚ್ಛತೆಯನ್ನು ಕಂಡು ಬೆರಗಾಗುತ್ತಿದ್ದರು. ಕೊನೆಗೆ ದೇವರೇ ಅದನ್ನೂ ಮಾಡಿಸಿಕೊಂಡನು ಅಂತ ಸುಮ್ಮನಾಗ್ತಾ ಇರ್ತಾರೆ. ಒಂದು ದಿನ ಅವಳಿಗೆ ಜ್ವರ ಬಂದಿದ್ದರಿಂದ ಬೆಳಿಗ್ಗೆ ಬೇಗನೆ ಏಳಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ತಡವಾದ್ದರಿಂದ ದೇವಸ್ಥಾನದ ಅರ್ಚಕರು ಬಂದರು. ಕೇಳಿದರು, ಯಾರು ನೀನು? ದಿನವೂ ಗುಡಿಸಿ ಒರೆಸಿ ಮಾಡುತ್ತಿದ್ದುದು ನೀನೇ ಅಲ್ಲವೇ ಅಂತಂದಾಗ ಹೌದು ಅಂತ ಹೇಳ್ತಾಳೆ. ಎಷ್ಟು ದಿನಗಳಿಂದ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ 40 ವರ್ಷಗಳಿಂದ ಅಂತ. ಆಗ ಅರ್ಚಕರು, ನೀನು ಒಂದು ದಿನವೂ ಒಳಗಿರುವ ದೇವರನ್ನು ನೋಡಲಿಲ್ಲ ಅಂತ ಹೇಳಿದಾಗ ಅದರ ಅವಶ್ಯಕತೆ ಇಲ್ಲ. ನಾವು ಮಾಡುವ ಕೆಲಸದಲ್ಲಿಯೇ ದೇವರನ್ನು ಕಾಣಲು ಸಾಧ್ಯವಿರುವಾಗ ಮತ್ತೆ ಏಕೆ ಒಳಗಿನ ದೇವರು ಅಂತ ಹೇಳ್ತಾಳೆ. ಅರ್ಚಕರು ಅವಳನ್ನು ಕುರಿತು, ನೀನು 40 ವರ್ಷಗಳು ತಪಸ್ಸನ್ನು ಮಾಡಿರುವೆ, ಆದ್ದರಿಂದ ನಿನಗೆ ನಮಸ್ಕಾರಗಳು ಅಂತ ಹೇಳ್ತಾ ಆಕೆಯ ಪಾದಗಳನ್ನು ಸ್ಪರ್ಶ ಮಾಡ್ತಾರೆ. ರೋಮಾಂಚನವಾಗತ್ತೆ. ದೇವಿಯ ಪಾದಗಳಂತೆ ಅನುಭೂತಿಯಾಗತ್ತೆ. ಮನೆಗೆ ಹಿಂತಿರುಗಿದಾಗ ಅವಳು ಪ್ರಾಣ ಬಿಟ್ಟಳು.